ಪೀಕ್. ಏನಿದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕೇರ್ ಆಫ್ ಕರ್ನಾಡು. ಸೊ ನಾವು ಇವಾಗೆಲ್ಲ ಸೇರಿ ಪಡ್ಚಾದ್ರಿಗೆ ಹೋಗ್ತಾ ಇದ್ದೀವಿ ವಿತ್ ಆರ್ಯನ್. ಇವರು ಲಕ್ಕಪ್ಪ ಸರ್, ಇವರು ನಮ್ಮ ಮೋಸ್ಟ್ ವಾಂಟೆಡ್ ಸೀನಿಯರು ಮೋಹಿತ್ ಅಂತೇಳಿ, ಇವರು ಸಚಿನ್ ಅವರು. ಇವಾಗ ನಾವು ಜಸ್ಟ್ ಕೊಲ್ಲೂರಿಗೆ ಹೋಗ್ಬೇಕಾದ್ರೆ ಇನ್ನೂ 8 ಕಿಲೋಮೀಟ್ರ್ ಐತೆ ಕೊಲ್ಲೂರು. ಅಲ್ಲಿ ಒಂದು ಚಿಕ್ಕದಾಗಿ ಬಿಟ್ಟು ಸ್ಟಾಪ್ ಹಾಕಿದ್ದೀವಿ. ಇದು ಪೊಲೀಸ್ ಸ್ಟೇಷನ್ನು. ಕೊಲ್ಲೂರು ಟೆಂಪಲ್ ಇಲ್ಲೇ ಐತೆ. ಸಾನ್ನಿಧ್ಯ ಹೋಟ್ಲಲ್ಲಿ ನಾಷ್ಟ ಮಾಡಿಕೊಂಡು ಇಲ್ಲಿಂದ ಬಿಡ್ತೀವಿ. ಯಾವುದಿದು ಸಾನ್ನಿಧ್ಯ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಟು ಕೊಡಚಾದ್ರಿ ಟ್ರೆಕ್ಕಿಂಗ್ ಪಾಯಿಂಟ್. ಇಲ್ಲಿ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ಬೈವಾಕ್ ಬಂದು, ಇದು ಹೆಡ್ಲು ಮನೆ ಅಂದರೆ, ಹೆಡ್ಲು ಮನೆಯಿಂದ ಹಿಂದ್ಗಡೆ ಹಾಸಿ ಇಲ್ಲಿ ದಾರಿ ಇದೆ. ಅಲ್ಲಿ ಸಚಿನ್ ಹೋಗ್ತಾ ಇದೆ ನೋಡಿ. ಹಾಯ್ ಗೈಸ್, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. 4-5 ಜನ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಆರನ್ ಕಾಲಿಗೆ ಇಂಬಳ ಹತ್ತಿದೆ ಸರ್? ಇಲ್ಲ, ಇಂಬಳ ಹತ್ತಿಲ್ಲ. ಇವನು ಸರಿಯಾಗಿ ಸುಣ್ಣ ಹಚ್ಕೊಂಡಿಲ್ಲ, ಹಾಗಾಗಿ ಇದನ್ನು ಸುಣ್ಣ ಹಚ್ಚೋಕತ್ತಿದ್ದೀವಿ. ಆರ್ಯನ್ ಸುಣ್ಣ ಹಚ್ಕೊಳ್ತಿದ್ದಾರೆ ಕಾರ್ಗೆ. ಜಿಗಣಿ ಹಚ್ಚಬಾರ್ದು, ಜಿಗಣಿ ಹತ್ತದೈತಿ. ರೋಡ್ ಈ ಥರ ಸ್ಟಾರ್ಟ್ ಆಗಿದೆ. ಮೋಹಿತವ್ರೆ ಹೇಗಿದೆ? ಹೇಗಿದೆ ಟ್ರೆಕ್ಕಿಂಗ್? ಎಲ್ಲ ನಿಮ್ಮ ಗೈಡೆನ್ಸ್ ಅಲ್ಲಿ ಸುಸೂತ್ರವಾಗಿ ನಡೀತಾ ಇದೆ. ಎಷ್ಟು ಕಿಲೋಮೀಟರ್ ಐತೆ ಇಲ್ಲಿಂದ? ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ. ಈ ದಾರಿಯಾ? ಹಿಂಗೆ ಕಾಡೊಳಗೆ ಇಲ್ಲಿಂದ ಸ್ಟಾರ್ಟ್. ಓಕೆ, ನೆಕ್ಸ್ಟ್ ಪೀಕ್. ಹಲೋ ಗೈಸ್, ನೋಡಿ ಹೆಂಗೂ ಬಿದ್ದವ್ ನೋಡಿ. ಮೊದಲನೇ ಬೋಣಿಗೆ ಆಗಿದೆ ಇವತ್ತು. ಈ ಮೇಲ್ಗಡೆಯಿಂದ ಬಂದು ಇಲ್ಲಿ ಜಾರಿದ್ದಾನೆ. ತುಂಬ ಸ್ಕಿಡ್ ಆಗ್ತಿದೆ ಇಲ್ಲಿ, ಸ್ಕಿಡ್ ಆಗ್ತಾ ಇದೆ ಇಲ್ಲಿ. ನೀರು ಜಾಸ್ತಿ ಮಳೆ ಬಂದು ಡೈಲಿ ಬಂದು ಈ ಥರ ಆಗ್ತಿರೋದು. ಸೊ ಇದೇ ದಾರಿ ಈಗ ನಾವು ಹೋಗೋದು. ಇದೇ ದಾರಿಯಲ್ಲಿ ಹೋಗ್ತಿದ್ದೀವಿ. ತುಂಬ ಚೆನ್ನಾಗಿದೆ. ಆಲ್ರೆಡಿ ಮೋಹಿತಣ್ಣ ಎಷ್ಟು ಸಲ ಹೋಗಿದ್ದು ನೀವು? 2 ಸಲ ಆಯ್ತಲ್ಲ ನಿಮ್ಮದು. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿ ಭತ್ತ ಎಷ್ಟು ಚೆನ್ನಾಗಿದೆ. ತುಂಬ ಹುಷಾರಾಗಿ ಬನ್ನಿ, ಸ್ಕಿಡ್ ಆಗ್ತಿದೆ. ಅದೇ ಪೀಕ್. ಆ ಪೀಕಿಗೆ ಇಲ್ಲಿಂದ ಸುಮಾರು ಒಂದು 9 ಕಿಲೋಮೀಟ್ರ್ ಆಗ್ತದೆ ಅಂತಿದ್ದಾರೆ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಮುಂದೆ ಸಿಗುವ. ಸೊ ಇಲ್ಲಿಂದ ನಡ್ಕೊಂಡು ಬಂದೀವಿ ನಾವು. ನಡ್ಕೊಂಡು ಬರ್ಬೇಕಾದ್ರೆ ಸೊ ಇಲ್ಲಿ ಹೊರಟಿದ್ದಾರೆ ನೋಡಿ, ಹೇಗಿದೆ ನೋಡಿ. ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ, ಸೊ ಅದಕ್ಕೆ ಕೇಳಿ ಮಾಡಿಸ್ದಂಗೆ ಐತದೆ. ಸೊ ಈ ದಾರಿ ಮಾರ್ಗವಾಗಿ ಸೊ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಹೋಗ್ಬೇಕು ಇವಾಗ ನಾವು ಟ್ರೆಕ್ಕಿಂಗ್. ಆ ದಾರಿಯಿಂದನೇ ಬಂದಿರೋದು. ಬಂದಿದ್ದ ಕೂಡ ನಮಗೆ ಹೆಡ್ಲು ಮನೆ ಫಾಲ್ಸ್ ಸಿಗುತ್ತೆ. ಸೊ ಹೆಡ್ಲು ಮನೆ ಫಾಲ್ಸು ಇಲ್ಲಿ ಉಂಬಳ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ಇಳಿಯೋರು ನೀರು ಇಳಿತಾರೆ ಇಲ್ಲಿಗೆ ನೋಡಿ. ಸೊ ನೆಕ್ಸ್ಟ್ ನಮ್ಮ ದಾರಿ ಬಂದ್ಬಿಟ್ಟು ಹೆಂಗೆ ಹೋಗ್ತಾ ಇರೋದು ಅಷ್ಟೇ. ಅಲ್ಲಿ ಹೋಗಿದ್ದಾರೆ ನೋಡಿ, ಈ ಥರ ಹೆಡ್ಲು ಮನೆ ಫಾಲ್ಸ್ಗೆ ಹೋಗೋ ದಾರಿ. ಹಂಗೆ ಮೇಲ್ಗಡೆ ಹೋಗೋದು. ಬ್ಯಾಗ್ ಹುಚ್ಚಿ ಹೋಗ್ಬೇಕು. ಇಲ್ಲಿಂದ 9 ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟಿಂದ ಇವಾಗ
1.5 ಕಿಲೋಮೀಟ್ರ್ ಬಂದಿದ್ದೀವಿ ಅಂದ್ಕೊಂಡಿದ್ದೀನಿ. ಅಲ್ಲಿ ಬರ್ತಾಯಿದೆ ನೋಡಿ ನೀರು, ಹಿಡ್ಲು ಮನೆ ಫಾಲ್ಸ್. ಬಂಡೆಯಿಂದ ಸುಮ್ಮನೆ ಇಳಿತಾ ಇದೆ ಅದು. ಇದೇ ಹಿಡ್ಲು ಮನೆ ಫಾಲ್ಸ್. ಮೇಲಿಂದ ನೀರು ಬೀಳ್ತಾ ಇದೆ. ಆ್ಯಕ್ಚುಲಿ ಅದನ್ನು ರಿಯಲಾಗಿ ಬಂದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ನಾವು ಹೋಗ್ತಾ ಇರೋ ರಸ್ತೆ ಅಲ್ಲಿದೆ ನೋಡಿ. ಹುಲ್ಲುಗಾವಲು ಪ್ರದೇಶ ಪ್ರಾರಂಭವಾಗಿದೆ. ಹುಲ್ಲುಗಾವಲು ಪ್ರದೇಶ. ಇಲ್ಲಿ ಓ ಇಲ್ಲಿ ನಮ್ಮ ಕಡೆ ಜಾಸ್ತಿ ಸರಿ ಇದು ಪೂರ್ತಿ ನೀರು ಬರ್ತಿತ್ತಲ್ಲ. ಹಾಂ, ಒಳಗೆಲ್ಲ ಕೆಸರು ತುಂಬ್ಕೊಳ್ಳೋದು. ಹೇಗೆ ಎಕ್ಸ್ಪೀರಿಯನ್ಸ್? ಬೆಂಕಿ ಏನು ರೀ ಮೌಂಟೇನ್ ಡ್ಯೂ ಮಾನ್ಸ್ಟರ್? ಫುಲ್ ಎನರ್ಜಿ ಈಗ. ಸುಸ್ತಾಯ್ತು. ಈ ಕಾಡೆಲ್ಲ ದಾಟಿ ಬಂದಿದ್ದು ಈಗ ನಾವು. ಕಾಡೆಲ್ಲ ಒಳಗಡೆ ಹಾಸಿ ಇಲ್ಲೆಲ್ಲ ಹಾಸಿ ಬಂದಿದ್ದೆ. ಇನ್ನು ಮುಂದೆ ಹೋಗೋದು 4 ಕಿಲೋಮೀಟ್ರ್ ಬಂದಿರೋದು. ಈಗ ಇನ್ನೂ ಒಂದು 6 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ. ಹಿಂಗೆ ಆಲ್ಮೋಸ್ಟ್ ಅಲ್ಲ, ನಾವು ಇನ್ನೂ ಪೀಕ್ ರೀಚ್ ಆಗಿಲ್ಲ. ಸೊ ಲೈಕ್ ದಿಸ್. ಏನಿದು? ಯಾವುದದು ಒಳ ಥರ ಇದೆ, ಹೋಗ್ತಾ ಇದೆ ನೋಡಿ. ಇನ್ನು ಪೀಕಿಗೆ ಬಂದಿಲ್ಲ ನಾವು, ಆಯಿತಾ? ಇದು 4 ಕಿಲೋಮೀಟ್ರಲ್ಲಿ ಸಿಗೋ ಮೊದಲ ಪೀಕ್ ಇದು. ಇದ್ರ ಮುಂದೆ ಇನ್ನೂ ಒಂದು ಪೀಕ್ ಐತೆ. ಎಲ್ಲ ಫಾಗ್ ಆಗಿಬಿಟ್ಟಿದೆ, ಏನು ಕಾಣ್ತಿಲ್ಲ. ಸೊ ಮೊದಲ ಪೀಕ್ ಹತ್ತಿದ ಕೂಡಲೇ ಈ ವ್ಯೂ ಸಿಗ್ತಾಯಿದೆ ನೋಡಿ. ಇಲ್ಲಿಂದ ನೀರು ಬರುತ್ತೆ ಸರ್? ಅಲ್ಲ, ಈ ಕೆಳಗಿಂದ ನೀರು ಬರೋದು ನೋಡಿ. ಲಕ್ಕಪ್ಪ ಸರ್ ಆ್ಯಂಡ್ ಟೀಮ್ ಇವಾಗ ಮೋಹಿತ್ ಅವ್ರ ಗೈಡ್ ಮೇಲೆ ಗೈಡಿಗೆ ದುಡ್ಡು ಕೊಡ್ಬೇಕು. ಮೋಹಿತ್ ಅವ್ರು ಎಂಥ ಉದಾರ ಮನುಷ್ಯರು ಅಂದ್ರೆ ಅವರೇ ನಾಷ್ಟ ಮಾಡಿಸ್ಕೊಂಡು ಅವರೇ ಬಾಳೆಹಣ್ಣು ತೊಗೊಂಡು ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಗೈಡ್ ಸಿಗಲ್ಲ. ಆ ಕಡೆ ಜೀಪ್ ಸೌಂಡ್ ಕೇಳ್ತಾ ಐತೆ. ಮೇ ಬಿ ಜೀಪಿಂದ ಬರೋದು ಆ ಕಡೆಯಿಂದ ಬರ್ಬೋದು ಅನ್ಸುತ್ತೆ. ಬಟ್ ಅಲ್ಲಿ ಹಿಡ್ಲು ಮನೆ ಫಾಲ್ಸ್ ನಮಗೆ ಟಚ್ ಆಗಲ್ಲ. ಇಲ್ಲಿಂದ ಬಂದರೆ, ಈ ದಾರಿಯಿಂದ ಬಂದರೆ ನಾವು ಹಿಡ್ಲು ಮನೆ ಫಾಲ್ಸ್ ದಾಟ್ಕೊಂಡು ಬಂದ್ವಿ. ಸೊ ನಿಮ್ಗೆ ಇವು ಕಾಣ್ತದೆ ಇಲ್ಲ ಗೊತ್ತಿಲ್ಲ. ಲಕ್ಕಪ್ಪ ಸರ್ ಅಲ್ಲಿಂದ ಕೈ ಮಾಡ್ತಾವ್ರೆ. ಇಲ್ಲಿ ಬರ್ತದೆ ಜೀಪು, ಕಾಲ ಭೈರವ. ಹಾಂ ಹೊಡ್ರಿ ಗಾಡಿ. ಹಿಂಗಿದೆ ವ್ಯೂಸ್ ಎಲ್ಲ. ಫುಲ್ ಫಾಗ್ ಐತಿ ಈಗ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಒಳ್ಳೆ ವ್ಯೂ ಸಿಗ್ಬೋದು. ಮಳೆ ಆಯ್ತು ಇವಾಗ, ಜಸ್ಟ್ ಕಡಿಮೆ ಆಯಿತು ಈಗ. ಇದು ಜೀಪ್ ಬರೋ ದಾರಿ. ನಾವಿಲ್ಲಿ ಬಂದು ಇವಾಗ ಜೀಪ್ ಬರೋ ದಾರಿಗೆ ಟಚ್ ಆಗಿದ್ದೀವಿ. ಸೊ ಅಂತ ಇಲ್ಲ ಮುಗ್ದೋಗ್ತದೆ ಅದ್ರಲ್ಲಿ ಹೋದ್ರೆ. ಮೊಕಾಂಬಿಕಾ ಟ್ರಾವೆಲ್ಸ್. ಓಕೆ. ಸೊ ಇಲ್ಲಿ ಜೀಪ್ ಪಾರ್ಕ್ ಮಾಡ್ತಾರಲ್ಲ, ಅಲ್ಲೆಲ್ಲ ಜೀಪ್ ಪಾರ್ಕ್ ಮಾಡ್ತಾವ್ರೆ. ಸೊ ಅಲ್ಲಿಂದ ನಾವು ಮುಂದೆ ನಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಇಲ್ಲಿ ಬಂದರೆ ಕಾಲಭೈರವೇಶ್ವರ ದೇವಸ್ಥಾನ. ಇಲ್ಲಿ ಇದೆ ಶ್ರೀ ಕ್ಷೇತ್ರ ಕೊಡಚಾದ್ರಿ. ಇಲ್ಲಿ ಮುಖಾಸುರನ್ನು ತಾಯಿ ಮುಖಾಮುಖಿ ದೇವಿಯವರು ಸಂಹಾರ ಮಾಡಿದ ಜಾಗ. ಇದು ತ್ರಿಶೂಲ ಇದೆ ನೋಡಿದ್ದು. ಈ ತ್ರಿಶೂಲ ಸುಮಾರು 2400 ವರ್ಷ ಇತಿಹಾಸ ಇದೆ ಅಂತ ಇದಕ್ಕೆ. ಸೊ ಇನ್ನೂ ಏನಾಗಿಲ್ಲ, ಹಾಗೆ ನಿಂತಿದೆ, ಕೆಳಗಡೆ ಡೌನ್ ಆಗಿದೆ ಅದು. ಸೊ ಇಲ್ಲಿ ನೆಕ್ಸ್ಟು ಹೀಗೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ, ಸಿದ್ದೇಶ್ವರ ಹುಲಿರಾಯ ದೇವಸ್ಥಾನ. ಇದು ಸಿದ್ದೇಶ್ವರ ಹುಲಿರಾಯ ದೇವಸ್ಥಾನ. ನೆಕ್ಸ್ಟ್ ನಾವು ಇದನ್ನೆಲ್ಲ ನೋಡ್ಕೊಂಡ್ವಿ. ಸೊ ಇವಾಗ ಇಲ್ಲಿಂದ ಹೋಗ್ಬೋದು. ಇಲ್ಲಿ ಎಲ್ಲ ದಾರಿ. ಸೊ ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಅಮ್ಮ, ಇಲ್ಲೆಲ್ಲ ಟೀ ಎಲ್ಲ ಇರುತ್ತೆ. ಇಲ್ಲಿ ಕುಡ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಹೋಗ್ಬೋದು. ನಾವೇನು ತೊಗೊಳ್ಳಿಲ್ಲ, ಎಲ್ಲ ಸ್ನ್ಯಾಕ್ಸ್ ತೊಗೊಂಡಿದ್ದೇವಲ್ಲ, ಹಾಗೆ ಹೋಗ್ತಿದ್ದೀವಿ.
ಭದ್ರಕಾಳಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಇದೆ. ನಾವು ಹಿಂಗೆ ಮುಂದೆ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಕುಡಿಯುವ ನೀರು ಅಂತ ಐತೆ. ಇಲ್ಲಿ ಯಾವುದಾದ್ರೂ ನದಿ ಹುಡ್ತದ ಅಣ್ಣ? ಮತ್ತೆ ಕುಡಿಯೋ ನೀರು ಅಂತ ಐತೆ. ಇಲ್ಲೊಂದು ಕೊಳ ಇದೆ. ಸೊ ನಾಗತೀರ್ಥ. ಸೊ ನಾಗತೀರ್ಥಕ್ಕೆ ಅಲ್ಲಿ ಐತಲ್ಲ ರೋಡ್. ಇದೇ ನಾಗತೀರ್ಥ. ಇದು ನಾಗತೀರ್ಥನ ಇದು? ಇಲ್ಲ ಅಣ್ಣ, ಕಮಂಡಲ ತೀರ್ಥ ಇದೆ. ಇಲ್ಲಿ ನೋಡಿ ಸರ್. ಹಾಂ, ಬಾರೋದು ಅದೇ ತೀರ್ಥ ಅಲ್ಲಿಂದ ಈಗ ಕಮಂಡಲ ತೀರ್ಥ. ಸೊ ನಾಗತೀರ್ಥದಿಂದ ನೀರು ಇಲ್ಲಿ ಕೆಳ ಬರುತ್ತೆ ಅನ್ಸುತ್ತೆ. ನೋ ಎಂಟ್ರಿ ಐತಿ ಇಲ್ಲಿ. ನಾಗತೀರ್ಥ ಇಲ್ಲೇ ಇರ್ಬೋದು ಸರ್. ಇದೇ ನಾಗತೀರ್ಥ. ಇಲ್ಲಿಂದ ಕಮಂಡಲ ತೀರ್ಥಗೆ ನೀರು ಹೋಗುತ್ತೆ. ಸೊ ಅದು ಕುಡಿಯೋ ನೀರು. ಓಕೆ. ಸೊ ಈಗ ಜೀಪಿನ ವಿಚಾರಕ್ಕೆ ಬಂದರೆ ಒಂದು ಜೀಪಿಗೆ 2500 ರೂಪಾಯಿ ಇದೆ. ನೆಕ್ಸ್ಟು ನೀವು ಕೆಳಗಿಂದ ಬಂದ್ರೂ 2500 ಜನ, 1 ರಿಂದ 6 ಜನದವರೆಗೂ ಇರ್ಬೋದಂತೆ. ನೆಕ್ಸ್ಟು ಮೇಲ್ಗಡೆ ಬೈ ಟ್ರೆಕ್ ಬಂದು ನೀವು ಇಲ್ಲಿಂದ ಜೀಪಿಗೆ ಹೋಗ್ತೀರಂದರೆ ಇದು ಸಹ 2500 ರೂಪಾಯಿ ಇದೆ. ಅಂದರೆ ಅಲ್ಲಿಂದ ಖಾಲಿ ಜೀಪನ್ನು ಕರೆಸಿ ಕಳಿಸ್ಕೊಡ್ತಾರೆ ನಿಮ್ಮನ್ನು. ಮತ್ತು 3 ಗಂಟೆ ಮೇಲೆ ಜೀಪ್ ಬಿಡಲ್ಲಂತೆ. ಸಾಯಂಕಾಲ 3 ಗಂಟೆ ಮೇಲೆ ಜೀಪ್ ಬಿಡಲ್ಲ. ಓಕೆ, ಬನ್ನಿ ನೆಕ್ಸ್ಟು ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಕೊಡಚಾದ್ರಿ ಪೀಕಿಗೆ ಬಂದಮೇಲೆ ಇದೇ ಶಂಕರಾಚಾರ್ಯರ ಪೀಠ. ಸೊ ಇಲ್ಲಿದೆ ನೋಡಿ. ಆ್ಯಕ್ಚುಲಿ ಪೀಕಲ್ಲಿ ಏನು ಕಾಣ್ತಾ ಇಲ್ಲ ನಮಗೆ. ಎಲ್ಲ ಫುಲ್ಲು ಮಂಜಾಗ್ಬಿಡ್ತಿದೆ, ಮಳೆ ಬರ್ತಿದೆ. ಎಂಥದ್ದು ವ್ಯೂಸ್ ಸಿಗಲಿಲ್ಲ. ವ್ಯೂಸ್ ಎಂಥದ್ದು ಕಾಣ್ತಾ ಇಲ್ಲ ಇಲ್ಲಿ. ಸೊ ಶಂಕರಾಚಾರ್ಯರ ಪೀಠ ಅದೇ ಒಳಗಡೆ ಶಂಕರಾಚಾರ್ಯರ ಮೂರ್ತಿ ಇದೆ. ಸೊ ಶಂಕರಾಚಾರ್ಯರು ಇಲ್ಲಿಂದ ಮೂಕಾಂಬಿಕಾ ದೇವಿಯನ್ನು ಕರ್ಕೊಂಡು ಕೇರಳಕ್ಕೆ ಹೋಗ್ತಾ ಇದ್ದಾರಂತೆ. ಕೇರಳಕ್ಕೆ ಹೋಗ್ಬೇಕಾದ್ರೆ ಕೊಲ್ಲೂರಲ್ಲಿ ಮೂಕಾಂಬಿಕಾ ದೇವಿ ಪ್ರತಿಷ್ಠಾಪನೆ ಆಗಿದ್ದಾಳೆ. ಅದಕ್ಕೊಂದು ಹಿಸ್ಟ್ರಿ ಇದೆ. ಇಲ್ಲಿ ಯಾವ ಥರ ಇದೆ ನೋಡಿ. ಏನು ಕಾಣ್ತಾ ಇಲ್ಲ ವ್ಯೂಸ್, ಏನೇನು ಸಿಗ್ತಾ ಇಲ್ಲ ನಮಗಿಲ್ಲಿ. ಈ ಥರ ಇದೆ. ನೋಡ್ಕೊಂಡು ಹೋಗ್ತಿದ್ದೀವಿ ನಾವೀಗ. ಏನು ವ್ಯೂಸ್ ಸಿಗ್ತಾ ಇಲ್ಲ. ಆಯಿತಾ, ಅದು ಅಲ್ಲಿ ಕಾಣ್ತಾ ಇದೆ ಮೂರ್ತಿ. ಶಂಕರಾಚಾರ್ಯರು ಇಲ್ಲಿಂದ ಮೂಕಾಂಬಿಕಾ ದೇವಿಯನ್ನು ಕೇರಳ ಕರ್ಕೊಂಡು ಹೋಗ್ಬೇಕಾದ್ರೆ ಮೂಕಾಂಬಿಕಾ ದೇವಿಯವರು ಒಂದು ಷರತ್ತನ್ನು ಹಾಕಿದ್ರಂತೆ. ಸೊ ನೀವು ಹಿಂತಿರುಗಿ ನನ್ನ ನೋಡದೇ ಇದ್ದರೆ ನಾನು ನೀವು ಎಲ್ಲಿವರೆಗಾದರೂ ಬರ್ತೀನಿ. ಅಕಸ್ಮಾತ್ ನೀವು ಹಿಂತಿರುಗಿ ನೋಡಿದರೆ ನಾನು ಅಲ್ಲೇ ಪ್ರತಿಷ್ಠಾಪನೆ ಆಗ್ತೀನಿ ಅಂತೇಳಿ. ಸೊ ಕೊಲ್ಲೂರು ಹತ್ರ ಬರಬೇಕಾದ್ರೆ ಸೌಪರ್ಣಿಕಾ ನದಿ ದಾಟುವಾಗ ಅವರ ಗೆಜ್ಜೆ ಶಬ್ದ ನೀರಲ್ಲಿ ಕೇಳಲಿಲ್ಲ ಅಂಥೇಳಿ ಶಂಕರಾಚಾರ್ಯರು ಹಿಂತಿರುಗಿ ನೋಡಿದ ಕೂಡಲೇ ತಾಯಿ ಅಲ್ಲೇ ಮೂಕಾಂಬಿಕಾ ದೇವಿ ಅಲ್ಲೇ ಪ್ರತಿಷ್ಠಾಪನೆ ಆದರು. ಸೊ ಹಿಂಗಾಗಿ ಕೊಲ್ಲೂರಲ್ಲಿ ಮೂಕಾಂಬಿಕಾ ದೇವಿಯವರು ಪ್ರತಿಷ್ಠಾಪನೆ ಆಗಿದ್ದಾರೆ ಎಂಬ ಪ್ರತೀತಿ. ಸೊ ಇಲ್ಲಿ ಕೇರಳದ ಪ್ರತಿಯೊಬ್ಬರು ಬರ್ತಾರೆ. ಇಲ್ಲಿ ನಾವು ಎಷ್ಟು ಜನ ಬಂದಿದ್ದೀವಲ್ಲ, 100ಕ್ಕೆ ಒಂದು 100ಕ್ಕೆ ಒಂದು 80 ಜನ ಕೇರಳದವ್ರು ಬರ್ತಾರೆ. ಹೇಗಿದೆ ನೋಡಿ ವ್ಯೂಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಇಲ್ಲಿಗೆ ನಮಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ನಾವಿವಾಗ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗಿ ಅಲ್ಲಿಂದ ಹೋಗ್ತೀವಿ ನಮ್ಮೂರಿಗೆ. ಅಲ್ಲಿವರೆಗೂ ಬಾಯ್.